ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸುಲಭದ ರೀತಿಯಲ್ಲಿ ರೈಸ್ ಯಾವ ರೀತಿ ಮಾಡೋದು ಅಂತೇಳಿ ನಾವು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು 2 ಗ್ಲಾಸ್ ಅಕ್ಕಿಯನ್ನು 10 ನಿಮಿಷಗಳ ಕಾಲ ನೆನೆಸಿಟ್ಟು ನಾವು ಇವಾಗ ತೆಕ್ಕೊಂಡಿದ್ದೇವೆ. ಅದಕ್ಕೆ 1 ಗ್ಲಾಸಿಗೆ 2 ಗ್ಲಾಸ್ ನೀರು ಬೇಕಾಗ್ತದೆ. ನಾವು 2 ಗ್ಲಾಸ್ ನೀರಿಗೆ 3 ಲೋಟದಷ್ಟು ನೀರನ್ನು ನಾವು ಹಾಕ್ಕೊಂಡಿದ್ದೇವೆ. ಅದಕ್ಕೆ ಸ್ವಲ್ಪ 1 ಚಮಚದಷ್ಟು ಆಗುವಷ್ಟು ತೆಂಗಿನೆಣ್ಣೆ ಮತ್ತು ಸ್ವಲ್ಪ ರುಚಿಗೆ ಬರಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗ್ತದೆ. ನಾವು ತಗೊಂಡಿರುವ ರೈಸ್ ಸೋನಾ ಮಸೂರಿ. ಇದರಲ್ಲಿ ನಾವು ಇದನ್ನು ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ. ನಾವು ಇವಾಗ ನೋಡಿ, ಇನ್ನು ಇದು 2 ವಿಸಿಲ್ ಬರಬೇಕು. 2 ವಿಸಿಲ್ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿಡಬೇಕು. ಈಗ ನೋಡಿ ಗೈಸ್, 2 ವಿಸಿಲ್ ಆಗಿದೆ. ಕುಕ್ಕರ್ ಫುಲ್ಲು ತಣ್ಣಗಾಗಬೇಕು. ನಂತರ ಲಿಡ್ಡನ್ನು ನಾವು ನಿಧಾನಕ್ಕೆ ಓಪನ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಅದು ಸ್ವಲ್ಪ ಅದರ ಶೆಕೆ ಇರ್ತದಲ್ಲ ಬಿಸಿ ಎಣ್ಣೆಗೆ, ಸ್ವಲ್ಪ ತಣ್ಣಗಾದ ನಂತರ ಫುಲ್ಲು ತಣ್ಣಗಾದ ನಂತರ ಕೂಡ ಓಪನ್ ಮಾಡಿ ಇಡ್ಬೋದು. ನಿಮಗೆ ನೋಡಿ, ಈ ಥರ ರೈಸ್ ಆಗಿದೆ. ಉದುರಾಗಿ ಸಿಗ್ತದೆ, ಚೆನ್ನಾಗಿ ಬೆಂದಿರ್ತದೆ. ಇಷ್ಟೇ, ಒಳ್ಳೆ ಕ್ವಾಂಟಿಟಿ. ನೋಡಿ, ನೀವು ಕಾಣ್ತಿರ್ಬೋದು. ಒಂದು ಬಟ್ಟಲಿಗೆ ನಾನು ಇವಾಗ ಹಾಕ್ಕೊಳ್ತಿದ್ದೀನಿ, ಬಿಸಿ ಬಿಸಿ ಇದೆಲ್ಲ. ನೋಡಿ, ಟೊಮೆಟೊ ಸಾರು, ಸೈಡಲ್ಲಿ ಒಂದು ಪಲ್ಯ ಇದ್ದರೆ ಸೂಪರಾಗಿರುವಂಥ ರೈಸು. ಇವಾಗ ನೋಡಿ, ನಾವು ಸರ್ವ್ ಮಾಡ್ಕೊಂಡು ಬಂದಿದ್ದೇವೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಯಾರೆಲ್ಲ ರೈಸ್ ಮಾಡಲಿಕ್ಕೆ ಬರೋದಿಲ್ಲ ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.